ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೇವೆ ರೀ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಏನಪ್ಪ ಅಂದರೆ ಸಬ್ಬಕ್ಕಿ ಪಾಯಸ ರೀ. ಸ್ಮಾಲ್ ಸಬ್ಬಕ್ಕಿ ಬರುತ್ತಲ್ಲ, ಚಿಕ್ಕದು, ದಿಢೀರಾಗಿ ಮಾಡ್ಕೋಬೋದು ಈ ಸಬ್ಬಕ್ಕಿ ಪಾಯಸನ. ಇದು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬನ್ನಿ ನೋಡಿ, ರುಚಿಕರವಾದ ಸಬ್ಬಕ್ಕಿ ಪಾಯಸ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿ ಬಂದೈತಿ ಈ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ, ಬೇಗನೆ ಮಾಡ್ಕೋಬೋದು. ಯಾವ್ಯಾರು ಗೆಸ್ಟ್ ಬಂದರೆ ಮತ್ತು ಏನಾದರೂ ದೇವ್ರ ನೈವೇದ್ಯಕ್ಕೆ ಬೇಗನೆ ಮಾಡ್ಕೋಬೇಕು ಅಂತಂದರೆ ನೋಡಿ, ಇಷ್ಟು ಸುಲಭವಾಗಿ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ನೆನೆಸ್ಬೇಕಂತ ಇಲ್ಲ, ಏನಿಲ್ಲ, ಬೇಗನೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಒಂದು 1/4 kg ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವಿ. ಅಂದರೆ ಚಿಕ್ಕ ಸಬ್ಬಕ್ಕಿ ತೊಗೊಂಡಿದ್ದೀವಿ ನಾವು. ಅಂಗಡಿಲಿ ಕೇಳಿದರೆ ಕೊಡ್ತಾರೆ. ನೋಡಿ, ಇದು ಸೇಮ್ ಸಕ್ಕರೆ ಥರ ಕಾಣ್ತಾ ಐತಿ. ಇದರಲ್ಲಿ ಧೂಳ ಏನಾರು ಇರ್ತೈತೆ ಅಂತ ಹೇಳ್ಬಿಟ್ಟು ಒಂದು ಬೌಲಿಗೆ ಸೇರಿಸಿ ನಾವು ನೀರು ಹಾಕಿಬಿಟ್ಟು ತೊಳ್ಕೊತಾ ಇದ್ದೀವಿ. ನೋಡಿ ಸ್ವಲ್ಪ ನೀರು ಹಾಕಿ ಈಗ ಪಕ್ಕಕ್ಕೆ ಇಡ್ತೀವಿ, ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು. ನೆಕ್ಸ್ಟ್ ನೋಡಿ, ಒಂದು ಬಾಣಲೆ ಇಟ್ಟಿದ್ದೀವಿ. ಬಾಣಲೆ ಬಿಸಿ ಆಗ್ತಿದೆ, ತುಪ್ಪ ಸೇರಿಸ್ತಾ ಇದ್ದೀವಿ. 2 ಸ್ಪೂನ್ ತುಪ್ಪ ಸೇರಿಸಿದ್ದೀವಿ. ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ ತೊಗೊಂಡಿದ್ದೀವಿ ನಾವು. ಗೋಡಂಬಿ ಪಿಸ್ತಾನ ಹುರಿತಾ ಇದ್ದೀವಿ. ದ್ರಾಕ್ಷಿನ ನೆಕ್ಸ್ಟ್ ಹಾಕ್ಕೊಂಡಿದ್ದೀವಿ. ನೋಡಿ, ಈ ರೀತಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಹುರ್ಕೋಬೇಕ್ರಿ. ನಿಮಗೆ ಎಕ್ಸ್ಟ್ರಾ ಬೇಕಂದು ಕೂಡ ಹಾಕ್ಕೋಬೋದು. ನಾವಿಷ್ಟು ಹಾಕಿದ್ದೀವಿ. ನೋಡಿ, ಇವಾಗ ಹುರಿದಾಯ್ತು, ತೆಗಿತಾ ಇದ್ದೀವಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ. ನಾವೀಗೇನು ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರ್ಕೊಂಡ್ವಲ್ಲ, ಅದೇ ಬಾಣಲಿಗೆ ನಾವು ನೀರು ಸೇರಿಸ್ಕೊತಾ ಇದ್ದೀವಿ. 1 ಬೌಲ್ ಸಬ್ಬಕ್ಕಿ ತೊಗೊಂಡಿದ್ವಲ್ಲ, 3 ಬೌಲು ನೀರು ಸೇರಿಸ್ಕೊತಿದ್ದೀವಿ. ನೋಡಿ, ಅದು ಗೋಡಂಬಿ, ದ್ರಾಕ್ಷಿ ಹುರ್ಕೊಂಡಿರೋಂಥ ತುಪ್ಪ. ನೀರು ಒಂದು ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾವು ಇಟ್ಟಿದ್ವಲ್ಲ ಸಬ್ಬಕ್ಕಿನ ತೊಳೆದ್ಬಿಟ್ಟು ಆ ಸಬ್ಬಕ್ಕಿ ಸೇರಿಸ್ಕೋಬೇಕ್ರಿ. ಇದೇನು ನೆನೆಯಕ್ಕೆ ಹಾಕ್ಬೇಕಂತ ಏನಿಲ್ಲ ರೀ, ಹಂಗೆ ಬೇಯಿಸಿ ಕೂಡ ಮಾಡ್ಬೋದು. ಇದು ನೆನೆಸಿದ್ರೆ ನೆನೆಯಲ್ಲ, ಬೇಯಿಸ್ಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಟೈಮ್ ತಗೊಳಲ್ರಿ ಇದು ಪಾಯಸ ಮಾಡೋದಕ್ಕೆ. ಕುದೀತಾ ಇರಬೇಕಾದ್ರೆ ಕೈ ಆಡಿಸ್ತಾ ಇರ್ಬೇಕ್ರಿ, ಇಲ್ಲಾಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಈ ರೀತಿ ಪಾಯಸ ಮಾಡೋದಕ್ಕೆ ನೋಡಿ, ದಪ್ಪ ತಳ ಇರೋಂಥ ಬಾಣಲೆನೇ ತೊಗೋಬೇಕು. ನೋಡಿ, ಗೋಡಂಬಿ, ದ್ರಾಕ್ಷಿ ಹುರಿದಿರೋಂಥ ತುಪ್ಪದಲ್ಲಿ ನಾವು ಹಾಕಿದ್ದೀವಲ್ಲ, ಅದಕ್ಕೆ ಆ ಥರ ಕಲರ್ ಕಾಣ್ತಾ ಇದೆ. ನೋಡಿ, ಸ್ವಲ್ಪ ಬೆಂದೇ ಬಿಡುತ್ತಲ್ಲ ಇಷ್ಟೊತ್ತಿಗೆ, ಇಷ್ಟು ಬೇಗನೆ ಬೆಂದ್ಬಿಡುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ನಾವೀಗ ಇಷ್ಟು ಬೆಂದಾದ ನಂತರ ಚೆಕ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಗಟ್ಟಿ ಹಾಲು 1 ಬೌಲ್ ಸೇರಿಸಿದೆ. ನೋಡಿ, 3 ಬೌಲ್ ನೀರು, 1 ಬೌಲ್ ಹಾಲು ಹಾಕಿದ್ದೀವಿ. 1 ಬೌಲು ಸಬ್ಬಕ್ಕಿಗೆ ನಾವು ಇಷ್ಟು ಹಾಕಿದ್ದೀವಿ. ನೋಡಿ ಪಾಯಸ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ 1 ಬೌಲು ಸಕ್ಕರೆ ಸೇರಿಸ್ತಿದ್ದೇವೆ ರೀ. ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು 1/4 ಬೌಲು ಸೇರಿಸ್ಕೋಬೋದು. ನಮಗೆ ಸಾಕು ಇಷ್ಟೇ ಸ್ವೀಟ್, ಅದಕ್ಕೋಸ್ಕರ ನಾವು ಇಷ್ಟನ್ನೇ ಹಾಕಿದ್ದೀವಿ. ಎಕ್ಸ್ಟ್ರಾ ಬೇಕಂದರೆ ನೀವು ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಬೇಕಂದರೆ ನೀವು ಶಾವಿಗೆ ಕೂಡ ಹಾಕ್ಕೋಬೋದು ಇದರಲ್ಲಿ. ನೋಡಿ, ನಾವು ಬಾದಾಮಿ ಪೌಡ್ರ್ ಹಾಕ್ತಿದ್ದೀವಿ. MTR ಬಾದಾಮಿ ಪೌಡ್ರು 5 ರೂಪಾಯಿಗೆ 1 ರೂಪಾಯಿ 2 ಹಾಕ್ತಿದ್ದೀವಿ. ನೋಡಿ, ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಪಾಯಸ, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀವಿ ನಾವು. ಬಾದಾಮಿ ಪೌಡ್ರ್ ಹಾಕಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಿ ಗಂಟಿಲ್ದರ ಹಾಗೆ. ನೋಡಿ, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. ನೋಡಿ, ನಾವು ಗೋಡಂಬಿ, ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ, ಅವು ಸೇರಿಸ್ತಾ ಇದ್ದೀವಿ. ಇವಾಗ ಹಾಲು ಹಾಕಿದ ನಂತರ, ಹಾಲು ಸಕ್ಕರೆ ಹಾಕಿದ ನಂತರ ಏನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಪಾಯಸ ಸಕ್ಕರೆ ಹಾಕಿದ ಮೇಲೆ ಇನ್ನೊಂದು ಚೂರು ನೀರು ಆಯ್ತು, ಪಾಯಸ ಹಂಗೆ ಇರ್ಬೇಕು ಪಾಯಸ. ನೋಡಿ, ನಾವು ತುಪ್ಪ ಕೂಡ 2 ಸ್ಪೂನ್ ಸೇರಿಸಿದ್ದೀವಿ. ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟು ತೆಳಗೆ ಇಟ್ಕೊಂಡ್ಬಿಟ್ಟು ನಿಮಗೆ